ನೋಡಿ, ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪ್ರಜೆಯ ಬಂಧನವಾಗಿದೆ. ಈತ ಪಾಕಿಸ್ತಾನದಿಂದ ಬೆಂಗಳೂರಿಗೆ ಬಂದು ಹೆಸರನ್ನ ಬದಲಿಸಿಕೊಂಡು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾನೆ. ಇದು ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪ್ರಜೆಯ ಬಂಧನ ಆಗಿರುವಂತದ್ದು. ಹೆಸರನ್ನ ಬದಲಿಸಿಕೊಂಡು ಅಕ್ರಮವಾಗಿ ವಾಸ್ತವ್ಯವನ್ನ ಹೂಡಿದ್ದಾನೆ. ಶಂಕರ್ ಶರ್ಮಾ ಅಂತ ಹೆಸರನ್ನ ಬದಲಿಸಿಕೊಂಡಿದ್ದ. ಪಾಕಿಸ್ತಾನ ಪ್ರಜೆಯ ಅಸಲಿ ಹೆಸರು ರಶೀದ್ ಅಲಿ ಸಿದ್ದಿಕಿ ಅಂತ. ಧರ್ಮ ಪ್ರಚಾರಕ್ಕೆ ಭಾರತಕ್ಕೆ ಬಂದಿದ್ದ ರಶೀದ್ ನೇಪಾಳದ ಧರ್ಮಗುರು ಸೂಚನೆಯಂತೆ ಇಲ್ಲಿ ಬಂದು ನೆಲೆಸಿದ್ದಾನೆ. ಬಾಂಗ್ಲಾದೇಶದಿಂದ ನೇಪಾಳಕ್ಕೆ ಹೋಗಿದ್ದ ರಶೀದ್ ನೇಪಾಳದಲ್ಲಿ ಮೆಹದಿ ಫೌಂಡೇಶನ್ ಅನ್ನ ಸೇರ್ಕೊಂಡಿದ್ದ. ಧರ್ಮಗುರುಗಳು ಸಲಹೆಯಂತೆ ಬೆಂಗಳೂರಿಗೆ ಬಂದಿದ್ದ. ಇಲ್ಲಿಷ್ಟು ಧರ್ಮ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಬೆಂಗಳೂರಲ್ಲಿ ಬಂದು ವಾಸ್ತವ್ಯ ಹೂಡ್ಕೊಂಡು ಯಾರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ಈತ ಧರ್ಮ ಪ್ರಚಾರ ಮಾಡ್ತಾ ಇದ್ದ. ಪಾಕಿಸ್ತಾನದಿಂದ ಬೆಂಗಳೂರಿಗೆ ಬಂದಿದ್ದ. ಆದ್ರೆ ಈತ ಪಾಕಿಸ್ತಾನದವನು ಅಂತ ಗೊತ್ತು ಸಿಗಬಾರ್ದು ಅಂತ ನಿಟ್ಟಿನಲ್ಲಿ ಈತನ ಹೆಸರನ್ನು ಕೂಡ ಬದಲಿಸಿಕೊಂಡು ಶಂಕರ್ ಶರ್ಮಾ ಅಂತ ಹೆಸರನ್ನ ಇಟ್ಕೊಂಡಿದ್ದ ಬೆಂಗಳೂರಿಗೆ ಬಂದು. ಈತನ ಒರಿಜಿನಲ್ ಹೆಸರು ಪಾಕಿಸ್ತಾನದಲ್ಲಿ ರಶೀದ್ ಅಲಿ ಸಿದ್ದಿಕಿ ಅಂತ. ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬಂದ್ಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇದ್ದಾನೆ. ಪಾಕಿಸ್ತಾನದಿಂದ ಬೆಂಗಳೂರಿಗೆ ಬಂದ್ಕೊಂಡು ಹೆಸರನ್ನ ಬದಲಿಸಿಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇರುವಂತ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಒಟ್ಟು 4 ವಿದೇಶಿಯರ ಬಂಧನ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಂಎಫ್ಐ ಧರ್ಮಗುರು ಯೂನಸ್ ಆಲ್ಗೋರ್ ಸೂಚನೆಯಂತೆ ಬೆಂಗಳೂರಿಗೆ ಬಂದಿದ್ದ ಈತ. ಬೆಂಗಳೂರಿನಲ್ಲಿ ವಾಸಿಂ ಮತ್ತು ಅಲ್ತಾಫ್ ಪರಿಚಯ ಆಗಿದ್ದಾರೆ. ಇವರ ಸಹಕಾರವನ್ನು ಪಡ್ಕೊಂಡು ಜಿಗಣಿಗೆ ಶಿಫ್ಟ್ ಆಗಿದ್ದಾನೆ ಈತ. ಜಿಗಣಿಯಲ್ಲಿ ಬಿರಿಯಾನಿ ಮಾರಾಟ ಮಾಡ್ತಿದ್ದಂತೆ ರಶೀದ್. ಎಷ್ಟು ವ್ಯವಸ್ಥಿತವಾದ ಜಾಲ ಇರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ದೊಡ್ಡ ಉದಾಹರಣೆ. ನೋಡಿ, ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಮತ್ತೆ ದೆಹಲಿಯಿಂದ ಬೆಂಗಳೂರಿನಲ್ಲಿ ಆಲ್ರೆಡಿ ಇಲ್ಲಿದ್ದವರು ಆತನಿಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಧರ್ಮ ಪ್ರಚಾರ ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದ. ಧರ್ಮ ಗುರುಗಳ ಸಲಹೆಯಂತೆ ಇಲ್ಲಿಗೆ ಬಂದಿದ್ದ ಅನ್ನೋ ಮಾಹಿತಿ ಇದೆ. ಹೆಸರನ್ನ ಬದಲಾಯಿಸಿಕೊಂಡು ಈತ ಇಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಶಂಕರ್ ಶರ್ಮಾ ಅಂತ ಹೇಳಿ ಹೆಸರನ್ನ ಬದಲಾಯಿಸಿಕೊಂಡಿದ್ದಾನೆ. ಆಕ್ಚುಲಿ ಈತನ ಹೆಸರು ರಶೀದ್ ಅಲಿ ಸಿದ್ದಿಕಿ. ಎಲ್ಲಿಯ ರಶೀದ್ ಅಲಿ ಸಿದ್ದಿಕಿ, ಎಲ್ಲಿಯ ಶಂಕರ್ ಶರ್ಮಾ. ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ಭಾರತಕ್ಕೆ ಬಂದಿದ್ದಂತೆ ರಶೀದ್ ನೇಪಾಳದ ಧರ್ಮಗುರು ಸೂಚನೆಯಂತೆ ಈತ ಇಲ್ಲಿಗೆ ಬಂದಿದ್ದಾನೆ. ಬಾಂಗ್ಲಾದೇಶದಿಂದ ನೇಪಾಳಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಇದೆ. ನೇಪಾಳದಲ್ಲಿ ಮೆಹದಿ ಫೌಂಡೇಶನ್ ಅನ್ನ ಸೇರ್ಕೊಂಡಿದ್ದ. ಮೆಹದಿ ಫೌಂಡೇಶನ್ ಬಗ್ಗೆ ಇರುವ ಆರೋಪಗಳು, ಇದರಲ್ಲೂ ಭಾರತಕ್ಕೆ ವಿದ್ರೋಹವನ್ನ ತಂದೊಡ್ಡುವ ಸಂಚುಗಳು, ಯಾವೆಲ್ಲ ರೀತಿಯಲ್ಲಿ ಆರೋಪಗಳು ಆತನ ಆ ಸಂಸ್ಥೆ ಮೇಲಿದೆ, ಆ ಫೌಂಡೇಶನ್ ಅನ್ನ ಈತ ಸೇರ್ಕೊಂಡಿದ್ದಾನೆ. ಅಲ್ಲಿರುವ ಧರ್ಮ ಗುರುಗಳ ಸಲಹೆಯಂತೆ ಬೆಂಗಳೂರಿಗೆ ಬಂದಿದ್ದಾನೆ ಈತ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಒಂದು ಪ್ರಾಪರ್ ನೆಟ್ವರ್ಕ್ ರೀತಿಯಲ್ಲಿ ವರ್ಕ್ ಆಗಿದೆ. ಈತ ಪಾಕಿಸ್ತಾನದಿಂದ ಬಾಂಗ್ಲಾ, ನೇಪಾಳ, ಬೆಂಗಳೂರು, ಹಾಗೆ ಇಲ್ಲಿ ಬಂದ ಮೇಲೆ ವ್ಯವಸ್ಥೆಗಳು ಎಲ್ಲವೂ ಕೂಡ ಪ್ರಾಪರ್ ನೆಟ್ವರ್ಕ್. ಸ್ಮಿತಾ, ಜಿಗಣಿ ಸಮೀಪದಲ್ಲಿ ಏನು ಪಾಕಿಸ್ತಾನದ ಮೂಲದ ಪ್ರಜೆ ಏನು ಬಂಧನ ಆಗಿದೆ, ಆತ ಏನು ವಾಸ ಇದ್ದ ಸ್ಥಳದಿಂದ ಈಗ ಆತನನ್ನ ಬಂಧನ ಮಾಡಿ ಜಿಗಣಿ ಠಾಣೆಗೆ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಕರೆದುಕೊಂಡು ಬಂದಿರುವಂತದ್ದು. ಕೆಲವು ಹೊತ್ತಿನಲ್ಲಿ ಆರೋಪಿಯ ತನಿಖೆಯನ್ನು ಕೂಡ ಮಾಡ್ಲಿಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಈತನ ಅಸಲಿ ಮುಖವನ್ನ ಗಮನಿಸ್ತಾ ಹೋದ್ರೆ ಈತನ ಅಸಲಿ ಹೆಸರು ರಶೀದ್ ಅಲಿ ಸಿದ್ದಿಕಿ ಅಂತ ಇರುವಂತದ್ದು. ಆದ್ರೆ ಈತ ಬೆಂಗಳೂರಿಗೆ ಬಂದ ನಂತರ ಶಂಕರ್ ಶರ್ಮಾ ಅಂತ ಹೆಸರನ್ನು ಕೂಡ ಬದಲಾವಣೆ ಮಾಡಿಕೊಂಡಿರ್ತಾನೆ. ಜೊತೆಗೆ ಈತ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಯನ್ನ ಮಾಡಿಕೊಂಡು ಪತ್ನಿಯ ಜೊತೆಗಿದ್ದು ಆನ್ಲೈನ್ ಮೂಲಕ ಫುಡ್ ಸರಬರಾಜು ಕೂಡ ಮಾಡ್ತಾ ಇದ್ದ. ಜೊತೆಗೆ ಪ್ರತಿದಿನವೂ ಕೂಡ ಏನು ಈತ ಇಲ್ಲಿಂದ ಆನ್ಲೈನ್ ಮೂಲಕ ಬೇರೆ ಬೇರೆ ಕಡೆಗೆ ಬಿರಿಯಾನಿ ಸಪ್ಲೈ ಮಾಡುವ ಒಂದಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಕಳೆದ 6 ವರ್ಷದಿಂದ ಈತ ಏನು ವಾಸ ಕೂಡ ಇದ್ದ ಅನ್ನೋ ಕೂಡ ಮಾಹಿತಿಗೆ ಗೊತ್ತಾಗಿದೆ. ಜೊತೆಗೆ ಈತ ಇಲ್ಲಿಗೆ ಹೇಗೆ ಬಂದ ಅನ್ನೋದು ಕೂಡ ಒಂದು ರೀತಿಯ ರೋಚಕವಾದ ಮಾಹಿತಿ ಕೂಡ ಇರುವಂತದ್ದು. ಪಾಕಿಸ್ತಾನದಲ್ಲಿ ಈತ ಇದ್ದ ಸಂದರ್ಭದಲ್ಲಿ ಅಲ್ಲಿನ ಧರ್ಮಗುರುಗಳ ಪ್ರಚಾರವನ್ನ ಸರಿಯಾದ ರೀತಿಯ ಧನ್ಯವಾದ ನವೀನ್ ಮಾಹಿತಿಗಾಗಿ.
ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನೇರ ಹೊಣೆ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದತ್ತ ಬೆಟ್ಟನ್ನ ತೋರಿಸಿದ್ದಾರೆ ಪರಮೇಶ್ವರ್. 10 ವರ್ಷದಿಂದ ಭಾರತದಲ್ಲಿ ಇದ್ದ ಅಂತ ಮಾಹಿತಿ ಇದೆ. 1 ವರ್ಷದ ಹಿಂದೆ ಆತ ಬೆಂಗಳೂರಿಗೆ ಬಂದಿದ್ದಂತೆ. 10 ವರ್ಷದಿಂದ ದೇಶದಲ್ಲಿದ್ರೆ ಕೇಂದ್ರಕ್ಕೆ ಮಾಹಿತಿ ಇರ್ಲಿಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದೇವೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಕೇಳಿ. ಜನನು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ದರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ದರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಇದೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು. ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ, ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅಂತೆ, ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಎಲ್ಲ ಕಳಿಸ್ತೀನಿ, ಯಾರನ್ನಾದರೂ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ, ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ. ಒಂದು ಸಾರಿ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನೇರ ಹೊಣೆ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದತ್ತ ಬೆಟ್ಟನ್ನ ತೋರಿಸಿದ್ದಾರೆ ಪರಮೇಶ್ವರ್. 10 ವರ್ಷದಿಂದ ಭಾರತದಲ್ಲಿ ಇದ್ದ ಅಂತ ಮಾಹಿತಿ ಇದೆ. 1 ವರ್ಷದ ಹಿಂದೆ ಆತ ಬೆಂಗಳೂರಿಗೆ ಬಂದಿದ್ದಂತೆ. 10 ವರ್ಷದಿಂದ ದೇಶದಲ್ಲಿದ್ರೆ ಕೇಂದ್ರಕ್ಕೆ ಮಾಹಿತಿ ಇರ್ಲಿಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದೇವೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಕೇಳಿ. ಜನನು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ದರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ದರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಇದೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು. ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ, ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅಂತೆ, ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಎಲ್ಲ ಕಳಿಸ್ತೀನಿ, ಯಾರನ್ನಾದರೂ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ, ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ. ಒಂದು ಸಾರಿ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೀನಿ.